ನಿಮ್ಮೆಲ್ರಿಗೂ ನೆನಪಿದ್ಯಾ ಲೈಫ್ನಲ್ಲಿ ನಾವು ಫಸ್ಟ್ ಟೈಮ್ ಸೀರಿಯಸ್ ಆಗಿದ್ದು ಯಾವಾಗ ಅಂತ? ಲೈಫನ್ನ ಲೈಫ್ ತರ ನೋಡಿದ್ದು, ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ಯಾವಾಗ ಅನ್ನೋದೆಲ್ಲ ನೆನಪಿದ್ಯಾ? ಈ ಸಿನಿಮಾ ನೋಡಿದ್ಮೇಲೆ ಆ ಮೂಮೆಂಟ್ ನಿಮ್ಗೆ ನೆನಪು ಬರೋದಂತೂ ಖಂಡಿತ. ಯೂತ್, ಇದು ಕೆನ್ ಕರುಣಾಸ್ ಅವರು ಡೈರೆಕ್ಟ್ ಮಾಡಿ ಬರೆದು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ 6 ಕೋಟಿಯ ಬಜೆಟ್ ಅಲ್ಲಿ ಮೂಡ್ ಬಂದಿದ್ದು ಬಾಕ್ಸ್ ಆಫೀಸ್ ನಲ್ಲಿ 82 ಕೋಟಿಯನ್ನ ಗಳಿಸಿದೆ. ಸೊ ಈ ಸಿನಿಮಾದಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ, ಸಿನಿಮಾ ನೋಡಿದ ನಮ್ಗೆ ಏನ್ ಕನೆಕ್ಟ್ ಆಯ್ತು, ಏನೆಲ್ಲ ಬೋರ್ ಹೊಡಿತು, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕತೆ ಸುತ್ತದು ಪ್ರವೀಣ್ ಎಂಬ ಪಾತ್ರದ ಸುತ್ತ. ಈಗಷ್ಟೇ SSLC ಮುಗಿಸಿರುವಂತಹ ಇವನು PUC ಗೆ ಜಾಯ್ನ್ ಆಗ್ತಾನೆ, ಅದು ಅವನ ಫ್ರೆಂಡ್ ಗ್ಯಾಂಗ್ ನ ಜೊತೆಗೆ. ಅಲ್ಲಿ ಇವನೇನ್ ರಂಪ ಮಾಡ್ದ, ಇವನ್ ಲೈಫ್ ಅಲ್ಲಿ ಆಗುವಂತಹ ಲವ್ ಅಂಡ್ ಬ್ರೇಕಪ್ಸ್ ಇವನ ಲೈಫ್ ನ ಹೇಗೆ ಇಂಪ್ಯಾಕ್ಟ್ ಮಾಡಿದ್ವು ಅಂಡ್ ಇವನ ಫ್ಯಾಮಿಲಿ ಡೈನಮಿಕ್ಸ್ ಏನು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಯೂತ್ ಅಂದ್ರೆ ಯೌವನ. ಈ ಫೇಸ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಎಮೋಷನ್ಸ್ ಏನಿದೆ, ಅದು ಲೈಫ್ ನ ಮುಂದಿನ ಹಂತದಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗದೆ ಇರ್ಬೋದು. ಅಂಡ್ ಈ ಸಿನಿಮಾ ಮೆಟಫರಿಕಲಿ ತೋರಿಸಿರೋದು ಕೂಡ ಅದನ್ನೇ. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಲ್ಲಿನ ಪಾತ್ರಗಳು. ಪ್ರತಿ ಸಣ್ಣ ಪಾತ್ರಕ್ಕೂ ಒಂದಲ್ಲ ಒಂದು ರೀತಿಯ ಇಂಪಾರ್ಟೆನ್ಸ್ ಇದೆ. ಆ ಪಾತ್ರ ಯಾವ ಸನ್ನಿವೇಶದಲ್ಲಿ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂಡ್ ಅದರ ಸುತ್ತಾನೆ ಕಥೆಯನ್ನ ಸ್ಟಿಚ್ ಕೂಡ ಮಾಡಲಾಗಿದೆ. ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬಂದ್ರೆ ಕೆನ್ ಕರುಣಾಸ್ ವಾಸ್ ಬ್ರಿಲಿಯಂಟ್ ಅಂತ ಹೇಳ್ಬೋದು. 23ನೇ ವಯಸ್ಸಿನಲ್ಲಿ ಒಂದು ಸಿನಿಮಾನ ಬರ್ದು ಡೈರೆಕ್ಟ್ ಮಾಡೋದಲ್ಲದೆ ಅದರಲ್ಲಿ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ನ ಕೂಡ ತಗೊಂಡ್ ಬಂದಿದ್ದಾರೆ. ಎಮೋಷನ್ ಯಾವುದೇ ಇರಲಿ ಎಲ್ಲವನ್ನ ಎಫರ್ಟ್ಲೆಸ್ಲಿ ಪುಲ್ ಆಫ್ ಮಾಡ್ತಾ ಇದ್ರು ಅಂತ ಅನ್ಸಿದಂತೂ ನಿಜ. ಬಟ್ ಸಿನಿಮಾದ ಆಕ್ಚುಯಲ್ ಎಮೋಷನ್ ನ ನಮಗೆ ಮುಟ್ಸಿರೋದು ಪೇರೆಂಟ್ಸ್ ಆಗಿ ಕಾಣಿಸ್ಕೊಂಡಿದ್ದಂತಹ ದೇವದರ್ಶಿನಿ ಹಾಗೂ ಸೂರಜ್ ವೆಂಜರಮೂಡು. ಸಿನಿಮಾ ಉದ್ದಕ್ಕೂ ಇವರಿಬ್ಬರ ಪಾತ್ರ ನಿಮ್ಗೆ ಕನೆಕ್ಟೆಡ್ ಆಗಿ ಉಳಿದಿರುತ್ತೆ. ಅಂಡ್ ಮೊದಲೇ ಹೇಳಿದಾಗೆ ಸಿನಿಮಾದ ಎಮೋಷನಲ್ ಪಿಲ್ಲರ್ ಇವರಿಬ್ರೇನೆ. ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಿನ್ಸಿಪಲ್, ಅವನ ಗ್ಯಾಂಗ್ ನಲ್ಲಿರುವಂತಹ ಅಷ್ಟು ಸ್ನೇಹಿತರು, ಲೀಡ್ ಆಕ್ಟ್ರೆಸಸ್ ಎಲ್ಲರೂ ತಮ್ಮ ತಮ್ಮ ಪಾತ್ರಕ್ಕೆ ಒಳ್ಳೆ ವ್ಯಾಲ್ಯೂ ಅನ್ನ ಆಡ್ ಮಾಡಿದ್ದಾರೆ ಅಂಡ್ ಇಟ್ ವಾಸ್ ಫನ್ ಟು ವಾಚ್ ದೆಮ್ ಅಂತ ಹೇಳ್ತೀನಿ. ಈ ಕಾನ್ಸೆಪ್ಟು ತುಂಬಾನೇ ಫೆಮಿಲಿಯರ್. ನಾವು ಈ ಟೈಪ್ ಸ್ಟೋರೀಸ್ನ ಆಲ್ರೆಡಿ ನೋಡಿದೀವಿ. ಆದ್ರೂ ಡಿಫರೆನ್ಸ್ ಏನಂತ ಅಂದ್ರೆ ಇಲ್ಲಿನ ಎಕ್ಸಿಕ್ಯೂಷನ್ ಮತ್ತು ರಿಲೇಟಬಿಲಿಟಿ. ಈ ತರದ ಕಥೆಗಳನ್ನ ನಾವು ಈ ಹಿಂದೆ ಲಿಟಲ್ ಹಾರ್ಟ್ಸ್, ವಿತ್ ಲವ್ ನಲ್ಲಿ ನೋಡಿದೀವಿ. ಬಟ್ ಇಲ್ಲಿ ಅದರ ಟ್ರೀಟ್ಮೆಂಟು ಬೇರೆ ತರಾನೇ ಇದೆ. ಎಲ್ಲೂ ಕೂಡ ಇದೆಲ್ಲ ನಾನು ಮುಂಚೆ ಎಲ್ಲೋ ನೋಡಿದೀನಿ ಅನ್ಸುವಂತಹ ಫೀಲು ತರ್ಸಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಫುಲ್ ಯೂತ್ಫುಲ್ ಎನರ್ಜಿಯಿಂದ. ಸ್ಕೂಲ್ ಸೆಟಪ್, ಫ್ರೆಂಡ್ಸ್ ಗ್ಯಾಂಗು, ಕ್ರಶ್ ಮೂಮೆಂಟ್ಸು ಎಲ್ಲ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಫಸ್ಟ್ ಹಾಫ್ ಅಲ್ಲಿ ಎಸ್ಪೆಷಲಿ ನೀವು ನಿಮ್ಮ ಸ್ಕೂಲ್ ಡೇಸ್ ನ ನೆನಪು ಮಾಡ್ಕೊಳ್ತೀರಾ. ಇನ್ನೋಸೆಂಟ್ ಲವ್, ಸಣ್ಣ ಸಣ್ಣ ಜಗಳಗಳು, ಅವಮಾನಗಳು ಇವೆಲ್ಲ ನ್ಯಾಚುರಲ್ ಆಗಿ ಬಂದಿವೆ. ಇದು ಕೂಡ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ಯಾಕಂದ್ರೆ ಇದು ಫೇಕ್ ಅಂತ ಅನ್ನಿಸ್ತಾ ಇರಲ್ಲ, ರಿಯಲ್ ಲೈಫ್ ಸ್ನಿಪೆಟ್ಸ್ ತರ ಫೀಲ್ ಕೊಡುತ್ತೆ. ಸಿನಿಮಾದ ಮೊದಲನೇ ಅರ್ಧ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಲ್ಲಿದ್ದ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಬರೀ ಒನ್ ಲೈನರ್ಸು, ಸಿಚುವೇಶನಲ್ ಕಾಮಿಡಿಗಿಂತ ಆ ಸನ್ನಿವೇಶಗಳೇ ನಗುವನ್ನ ತರಿಸ್ತವೆ. ಇನ್ಫ್ಯಾಕ್ಟ್ ಮೊದಲರ್ಧ ಸಖತ್ ವೇಗವಾಗಿ ಸಾಗುತ್ತೆ ಅಂತ ಹೇಳ್ತೀನಿ. ಸಿನಿಮಾದ ಎಡಿಟಿಂಗ್ ಕ್ರಿಸ್ಪ್ ಆಗಿದೆ. ಸ್ಕ್ರೀನ್ ಪ್ಲೇ ಅಲ್ಲಿ ಫ್ಲಾಸ್ ಇದೆ, ಬಟ್ ಪಾತ್ರಗಳಿಗೆ ನಾವು ಕನೆಕ್ಟೆಡ್ ಆಗಿರ್ತೀವಿ. ಸೊ ಅದೆಲ್ಲ ಅಷ್ಟಾಗಿ ನೋಟಿಸ್ ಆಗಲ್ಲ. ಸಿನಿಮಾದ ಮ್ಯೂಸಿಕ್ ಚೆನ್ನಾಗಿದೆ. ಮುಟ್ಟ ಕಾಲಕ್ಕಿ ಎಂಬ ಹಾಡು ತೀರಾ ಕ್ಯಾಚಿ ಆಗಿತ್ತು. ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಸಿನಿಮಾದ ಟೋನ್ ಹಾಗೂ ವಾತಾವರಣವನ್ನ ಎತ್ತು ಹಿಡಿದಿದೆ ಅಂತ ಹೇಳ್ತೀನಿ. ಸಿನಿಮಾ ಮೆಟಫರಿಕಲಿ ತುಂಬಾ ಒಳ್ಳೆ ಮೆಸೇಜ್ ಅನ್ನ ಕನ್ವೆ ಮಾಡಿದೆ. ಯಾವುದನ್ನ ಎಲ್ಲಿಗೆ ನಿಲ್ಲಿಸಬೇಕು, ಸೀರಿಯಸ್ ಆಗಿ ಲೈಫ್ ಕ್ವಶನ್ಸ್ ನ ಎಸ್ದಾಗ ಅದನ್ನ ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಯಾವುದು ಪಾಠ ಹೇಳಿದ್ರಲ್ಲ ಗುರು ಅಂತ ಅನ್ಸಲ್ಲ. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಮೋಷನಲ್ ರೌಂಡ್ ಆಫ್ ಕೊಡುತ್ತೆ. ಹೀರೋ ಜರ್ನಿ ಕಂಪ್ಲೀಟ್ ಆಗುತ್ತೆ. ಆಡಿಯನ್ಸ್ಗೆ ಲೆಸನ್ ಲರ್ನ್ ಅನ್ನುವಂತಹ ಫೀಲ್ ಕೂಡ ಬರುತ್ತೆ. ನಾನು ಅನ್ಕೊಂಡಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ನಡೀಲಿಲ್ಲ, ಬಟ್ ಸ್ಟಿಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಸಿಕ್ತು. ಇಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಿದ್ದು ಸೆಕೆಂಡ್ ಹಾಫ್ ಅಲ್ಲಿ. ತೀರಾ ಬೋರಿಂಗ್ ಅಂತ ಅಲ್ಲ, ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಗೆ ಬರೋವರೆಗೂ ಸಿನಿಮಾ ಮುಂದಕ್ಕೆ ಹೋಗ್ತಿಲ್ವಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಕೆಲವೊಂದು ಲಾಜಿಕ್ಸ್ ಕೂಡ ಮಿಸ್ ಆಗ್ತಾ ಬರುತ್ತೆ. ಇಂಟರ್ವೆಲ್ ವರೆಗೂ ಸಿನಿಮಾ ಒಂದು ಲೈಟ್ ಹಾರ್ಟೆಡ್ ರಾಮ್ ಕಾಮ್ ಫೀಲ್ ಅಲ್ಲಿ ಹೋಗ್ತಾ ಇರುತ್ತೆ. ಇಂಟರ್ವೆಲ್ ಬ್ಲಾಕ್ ಕೂಡ ಎಂಗೇಜಿಂಗ್ ಆಗಿದೆ. ಆದ್ರೂ ಅದಾದ್ಮೇಲೆ ಸಿನಿಮಾ ಟೋಟಲ್ ಶಿಫ್ಟ್ ಆಗುತ್ತೆ. ಸಡನ್ಲಿ ಸ್ಟೋರಿ ಎಮೋಷನಲ್ ಡ್ರಾಮಾ ಸೈಡ್ಗೆ ಹೋಗುತ್ತೆ. ಹಾರ್ಟ್ ಬ್ರೇಕು, ಮೆಚುರಿಟಿ, ಫ್ಯಾಮಿಲಿ ಆಂಗಲ್ ಇವೆಲ್ಲ ಆಡ್ ಆಗುತ್ತೆ. ಆಕ್ಚುಲಿ ಕಾನ್ಸೆಪ್ಟ್ ವೈಸು ಇದು ಕರೆಕ್ಟೇ, ತಪ್ಪಲ್ಲ. ಯಾಕಂದ್ರೆ ಕಮಿಂಗ್ ಆಫ್ ಏಜ್ ಸಿನಿಮಾ ಅಂದಮೇಲೆ ಗ್ರೋತ್ ತೋರಿಸ್ಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಸ್ಮೂತ್ ಟ್ರಾನ್ಸಿಷನ್ ಇಲ್ಲ. ಎಲ್ಲ ಇದ್ಕಿದಂತೆ ಚೇಂಜ್ ಆಗೋಯ್ತಲ್ಲಪ್ಪ ಅಂತ ಅನ್ಸೋದಕ್ಕೆ ಶುರು ಆಯ್ತು. ಕಡಕ್ ಆಗಿ ಹೇಳಬೇಕು ಅಂತಂದ್ರೆ ಇದೊಂದು ಗುಡ್ ವಾಚ್. ಸಿನಿಮಾ ಪರ್ಫೆಕ್ಟ್ ಅಲ್ಲ, ಬಟ್ ತಾನು ಏನ್ ಹೇಳಬೇಕು ಅಂತ ಅಟೆಂಪ್ಟ್ ಮಾಡಿತ್ತೋ ಅದನ್ನ ಡೆಲಿವರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿನಿಮಾ ಎಂಗೇಜಿಂಗ್ ಆಗಿದೆ. ಅಪ್ಕಮಿಂಗ್ ವೀಕೆಂಡ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಕೂತು ಎಂಜಾಯ್ ಮಾಡೋದಕ್ಕೆ ಇದೊಂದು ಒಳ್ಳೆ ಆಪ್ಷನ್. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಇದಾಗಿತ್ತು ಯೂತ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.